ಕಾವೇರಿ ನದಿಯಿಂದ ನೀರು 350ರಿಂದ 1004 ಆಳ್ವಿಕೆ ಮಾಡಿದ್ರಲ್ಲ ತಲಕಾಡು ಗಂಗರು. ಆ ವರ್ಷಗಳಲ್ಲಿ ಯಾವುದೋ ಒಂದು ವರ್ಷದಲ್ಲಿ ಅಲ್ಲಿ ಕಟ್ಟಿದ್ದಾರೆ, ಅದನ್ನು ಕಟ್ಟಿದ್ದಾರೆ. ಇದು ತಲಕಾಡು ಗಂಗರದು ಅಂತ ಹೇಳಬೇಕಾದ್ರೆ ಅದು 350ನೇ ಇಸ್ವಿಯಿಂದ 1004 ಒಳಗಡೆ ಯಾವತ್ತೋ ಒಂದು ದಿನಾಂಕದಲ್ಲಿ ಅದನ್ನು ಕಟ್ಟಿರಬೇಕು. ಅಲ್ಲಿ ಏನು ತೋರಿಸ್ತಾರೆ, ಕಾವೇರಿ ನದಿಯಿಂದ ನೇರವಾಗಿ ನೀರು ಬರ್ತಾ ಇತ್ತು, ಇನ್ಲೆಟ್ ಅಂತ ತೋರಿಸಿದ್ದಾರೆ. ಸ್ನಾನ ಆದಮೇಲೆ ಸೋಪನ್ನು ಇಡೋದಕ್ಕೆ, ಸೋಪ್ ಅಂದರೆ ಈ ಥರದ ಸೋಪಲ್ಲ, ಆ ಕಾಲಘಟ್ಟದಲ್ಲಿ ಒಂದು ಸೋಪಿನ ಗಿಡ ಇದೆ, ಒಂದು ಕಾಯಿ ಬರುತ್ತೆ, ಅದನ್ನು ಇಡೋದಕ್ಕೆ, ಚೊಂಬಿಡೋದಕ್ಕೆ, ಆಮೇಲೆ ಸ್ನಾನ ಆದಮೇಲೆ ಮಲಿನ ನೀರು ಹೋಗೋದಕ್ಕೆ ಔಟ್ಲೆಟ್ ಅಂತ, ನೀರು ಬರೋದಕ್ಕೆ ಇನ್ಲೆಟ್ಟು, ಶವರ್ ಬಾತ್ ಥರ ಬರುತ್ತೆ, ಮೇಲಿಂದ ನೀರು ಕಲ್ಲಿನ ಪೈಪ್ ಹಾಕಿದರೆ ಅದರಿಂದ ಬರ್ತಾ ಇರುತ್ತೆ. ಸ್ನಾನ ಆದಮೇಲೆ ನೀರು ಗಲೀಜು ನೀರಲ್ಲೂ ಇನ್ನೊಂದು ಕಡೆ ಹೋಗುತ್ತೆ. ಆ ಇನ್ಲೆಟ್ಟು ಔಟ್ಲೆಟ್ಟು ಚಿತ್ರ ಸಮೇತ ಆ ರಾಣಿಯರ ಸ್ನಾನಗೃಹವನ್ನು ಉತ್ಖನನ ಮಾಡಿ ತೆಗೆದಿದ್ದಾರೆ. ಅಂದರೆ ವಿಜಯನಗರ ಸಾಮ್ರಾಜ್ಯದ ಯಾವಾಗ 16ನೇ ಶತಮಾನ, ತಲಕಾಡು ಗಂಗರದು ಯಾವಾಗ 10ನೇ ಶತಮಾನದ ಒಳಗಡೆ, ಅಂದರೆ 600 ವರ್ಷ. ವಿಜಯನಗರ ಸಾಮ್ರಾಟರ ರಾಣಿಯರು ಸ್ನಾನ ಮಾಡುವ 600 ವರ್ಷಕ್ಕಿಂತ ಮೊದಲೇ ತಲಕಾಡು ಗಂಗರ ರಾಣಿಯರು ಕಾವೇರಿ ನದಿಯ ನೀರಿನಿಂದ ಶವರ್ ಬಾತ್ ಮಾಡ್ತಾಯಿದ್ರು. ಅವ್ರದ್ದು ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು. ರಾಣಿಯರು ಆ ರೀತಿ ಸ್ನಾನ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ಮೊದಲ ಬಾರಿಗೆ ಕೊಟ್ಟಿರುವಂಥವ್ರು ತಲಕಾಡು ಗಂಗರು. ಆಧಾರ ಸಮೇತ ಇದೆ.